బాగా చిన్న ಇದೆಲ್ಲ ಬಾಯ್ನಾಗೆಲ್ಲ ಮಣ್ಣು. ಅಯ್ಯಯ್ಯೋ ಮಗಿ ಕೊಳ್ಳ ಸರಾನೆ ಕಾಣ್ತಿಲ್ವಲ್ಲ. ಲೇ ಲೌಡಿ ಬಾ, ನಿಂಗೈತೆ ಇವತ್ತು ಮಗಿ ಕೊರಳ ಸರಾನೆ ಇಲ್ವಲ್ಲೇ, ಏನಾಯ್ತು? ಅಯ್ಯೋ ಶಿವನೇ, ಈಗ ತಾನೇ ಇತ್ತು ನಿಮ್ಮ ಅಣ್ಣವ್ರು ಬಂದಿದ್ರು, ಈ ಮಗನ ಅವ್ರೇ ಎತ್ಕೊಂಡಿದ್ರು. ಕಾಪಿ ಕಾಸ್ಕೊಂಡ್ ಬರೋ ಹೊತ್ತಿಗೆ ಸರಾನಿ ಇಲ್ಲ, ಅವ್ರು ಇಲ್ವಲ್ಲ. ನನ್ನ ಕರ್ಮ, ನಿನ್ ಕಟ್ಕೊಂಡು ಏನೇನ್ ಅನ್ಭವಿಸ್ಬೇಕ ಏನೋ. ಇಟ್ಕ ಮಗಿನ ಕೇಳ್ಕೊಂಬತ್ತೀನಿ. ಲೇ ಅಮಾವಾಸ್ಯೆ, ಏನ್ ಕಡ್ದು ಕಟ್ಟಿ ಹಾಕಿದ್ದೀನಿ ಅಂತ ಬಂದು ಉಸಿರು ಬಿಡ್ತಾ ಇದ್ಯಾ? ದೇವರ್ಸಿ ನನ್ನ ಮಗ ಹುಡುಕೊಂಡೆ ಬಂದ್ಬಿಟ್ಲಲ್ಲಪ್ಪ. ಇದೇನ್ಲ ಇಷ್ಟ ಆತಾತ್ರವಾಗಿ ಬರ್ತಿದೆ, ಏನ್ ಸಮಾಚಾರ? ನನ್ ಮಗಿನ ಕೊರಳಾಗಿ ಚಿನ್ನದ ಸರ ಕಾಣ್ತಾ ಇಲ್ಲ. ಚಿನ್ನದ ಸರ ಕಾಣಿಸ್ತಾ ಇಲ್ಲ? ಯಾವಾಗಿಂದವ? ನೀನ್ ಮನೆ ತಾವ್ ಬಂದು ಹೋದಾಗಿಂದ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಪರ್ರು ಸೊತ್ತು ಅಂದ್ರೆ ಪಾಷಾಣ ಅಂತ ತಿಳ್ಕೊಂಡ್ ಬಾಳಿದ್ ನನ್ ಮಗ ನಾನು. ನಿನಗ್ ನಂಬಿಕೆ ಬರ್ಲಿಲ್ಲ ಅಲ್ಲ? ನೋಡ್ಕೊಳೋ, ಎಲ್ ಮುಚ್ಚಿಟ್ಟಿದೀನಿ ಅಂತ ನೋಡ್ಕೊಳೋ. ಅವೇಗ್ ನನ್ ಮಗನೇ ನೋಡು, ನನ್ ಎತ್ತು ತಾಯಾಡೆ ನಾನು ಆ ಸರ ನೋಡಿಲ್ಲ, ಗೊತ್ತಾಯ್ತಾ? ಲೇ ಕೈ ತೆಗಿಲ ಬೇವರ್ಸಿ ನನ್ ಮಗನೇ, ತಗೊಂಡಿದ್ರೆ ಮರವಾದ ಕೊಟ್ಬಿಡ್ಲ. ನೋಡು, ಅಷ್ಟಲ್ದಲ್ಲ ಹೇಳ್ತಾರ ಗಾದಿ ಮಾತಾ, ಕಿರಿ ಮಗ ಕಿವಿ ಕಿತ್ರು ಪಿರುತಿ ಅಂತ. ಹಿಂಗ್ ಒಬ್ರಿಗೊಂದ್ ಭೇದ ಎಣಿಸಿದ್ರೆ ನೀನು ತಟ್ಟೆ ಲೋಟ ತಗೊಂಡು ಮರ್ಯಾದಿಂದ ಅವ್ನ ಮನೆಗೆ ಹೋಯ್ತಾರ ತತ್ಕೋ. ಅಯ್ಯೋ 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 ನಂಜುಂಡಿ, ಬಾರಪ್ಪ ನೋಡ್ದ ದಡಿಯನ್ನ. ನಾನ್ ಚಿಕ್ಕವನ್ ಮನೇಲಿ ಉಣ್ಕೊಂಡ್ ತಿನ್ಕೊಂಡು ಸುಖವಾಗಿದ್ದೆ. ನನ್ನ ಗಿಲೀಟ್ ಮಾಡಿ ಕರ್ಕೊಂಬಂದು ಕೊರಳಾಗಿದ್ದ 16 ಆಣೆ ಕಾಸಿನ ಸರ ನನ್ ನುಂಗಿ ನೀರ್ ಕುಡ್ದು ನನ್ಗೆ ಎಲ್ಲಡ್ಕೆಗೂ ಕಾಸಿಲ್ದಂಗ್ ಮಾಡಿ ಈಗ ಮನೆ ಬಿಟ್ಟು ಹೋಗು ಅಂತಾನಲ್ಲ. ಇದು ಯಾವ ನ್ಯಾಯ ನೀನೇ ಹೇಳಪ್ಪ? ಲೇ ನಿನ್ಗ್ ವಾಂತಿ ಬೇದಿ ಬರ, ನಿನ್ಗ್ ರಾವ್ ಬಡ್ದ ಕೆಡವ. ನನ್ನ 16 ಆಣೆ ಕಾಸಿನ ಸರ ಮಡ್ಗೋ, ನಾನ್ ಈಗ್ಲೇ ಹೊಂಟೋಯ್ತೀನಿ. ನಿನ್ನ 16 ಆಣೆ ಕಾಸಿನ ಸರ ಮಾರಿ ದುಡ್ಡೆಲ್ಲವಾ ವಾರಕ್ಕೆ 2 ಕಟ್ಟೆಲೆ 10 ರೂಪಾಯಿ ನಡಿಕೆ 15 ರೂಪಾಯಿ ಹೊಗೆ ಸ್ವಪ್ನ ಒಬ್ಳೆ ಕೂತ್ಕೊಂಡು ಅಗದ್ ಬಿಟ್ಟಲ್ಲ, ಅದಕ್ಕೆ ಸಮ ಆಗೋಯ್ತು. ನಾನು ಹುಡ್ತಾಗ್ಲಿಂದ ಒಂದ್ಕಿತನು ನಮ್ಮವ್ವ ನನ್ನ ಬೋದಿರ್ಲಿಲ್ಲ, ನನಗ್ ನಟ್ಕೆ ಬಿಡ್ತಿರ್ಲಿಲ್ಲ. ಗಂಗೆ ಹಂಗಿದ್ದ ನಮ್ಮವ್ವನ ಚಂಡಿ ಮಾಡಾಕ್ಬಿಟ್ಟಲು. ನಿನ್ನು ಎಲ್ಲಿ ಮಚ್ಚು? ಏನ್ ನೀನ್ ಒಬ್ಬನೇ ಮಚ್ಕೊಂಡಿರೋದು? ಏನ್ ನಿನ್ ಬುದ್ಧಿ ಗೊತ್ತಿಲ್ಲ ಅನ್ಕೊಂಡ? ಹಿಂಗೆ ಮಾಡ್ತಾ ಇದ್ರೆ ಚೆನ್ನಾಗಿರಕ್ಕಿಲ್ಲ. ನನ್ ಮನೆ ಬಂದು ನನಗೆ ರೋಪಾತ್ಯ ನಡಿಲ ಆಚೆಗೆ ನಡಿಯೋ. ನೀ ಸುಮ್ಕಿರೋ. ನೋಡಿ ಯಾಕೆ ಹಿಂಗಲ್ಲ ನಡಿ. ಇವಂದು ಏ ನನ್ ಜುಡ್ಡಿ ಅಡ್ಡ ಬರೋವತ್ತು ಬಚಾವಾದೆ, ಇಲ್ಲ ಆದ್ರೆ ಇತ್ತು ನಿನ್ ಮಾರಿ ಹಬ್ಬ. ಅಯ್ಯೋಯ್ಯೋ ಇದ್ರ ಮನೆ ಕಾಯುವಾಗ ಮುಸ್ರೆ ಜೊತೆಗೆ ನನ್ ಚಿನ್ನ ಸಲ ನುಂಗ್ಬಿಟ್ಟದಲ್ಲಪ್ಪ. ಇದ್ರ ಮನೆ ಕಾಯುವಾಗ ನೀನ್ ಸಾಯಿಸ್ತೇ ಬಿಡಕ್ಕಿಲ್ಲ. ಬಾ ಬಾ ಊರು ದೊಡ್ಡವ್ರು ಅನ್ಸ್ಕೊಂಡ್ರೆ ನೀವೇ ಅಂತ ಮಂತಿನ ಕೆಲಸ ಮಾಡಿದ್ರೆ ಊರು ಉದ್ದಾರ ಆಗ್ತದ? ಏನೋ ತಿಳಿದೆ ನಡೆದೋಯ್ತು. ನನ್ ಮರವಾದ ಪ್ರಶ್ನೆ ಯಾರಿಗೂ ಹೇಳ್ಬೇಡ. ಒಂದ್ ವಿಷಯ ತಿಳ್ಕಣಿ, ಕಾಮಕ್ಕೂ ವಿಷಕ್ಕೂ ಇರೋದು ಒಂದೇ ವ್ಯತ್ಯಾಸ. ಒಂದು ದೇಹ ಅನ್ಕೊಂಡ್ರೆ ಇನ್ನೊಂದು ಮನಸತ್ವನೇ ಕೊಡುತ್ತೆ. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ಕೋಬೇಡಿ, ಹೊಂಟೋಗಿ. ನೆನ್ನೆ ನುಂಗಿರೋದು ಇವತ್ತೇನಾದ್ರು ಸಗಣಿಲ್ ಹಾಕೋದೋ ಹೆಂಗೂ ಗೊತ್ತಾಗಿಲ್ಲ. ಇದೇನ್ ಮಾಡಿ ಅಂತೀನಿ? ಕಾಣಕ್ಕಿಲ್ವಾ ಒತ್ತಾರನೆ ಸಗಣಿ ಬೆಳಿತಾ ಇರೋದು? ಎಂದು ಬೆಳಿದೇದೋನು ಬಳಿತಾ ಇದೆಯಲ್ಲ, ಅದೇ ಅನುಮಾನ ಅಂತೀನಿ. ಪ್ರಪಂಚದಲ್ಲಿ ಅನುಮಾನ ಹುಟ್ಟಿದ ದಿವ್ಸಲೇ ಅಲ್ವಾ ಹೆಂಗುಸ್ರು ಹುಟ್ಟಿದ್ದು. ಚಂಬಲಿಟ್ಟು ಕ್ಯಾಮೆ ನೋಡೋಗು. ಓಹೋ ಬಂದ್ಬಿಟ್ಲಿ, ಬೆಳಗಿದ್ದಿದ್ರೆ ಇನ್ನೂ ಆಡಿವೆ. ಸಂಜಿಕೆ ನಿಮ್ಮನೆ ತಾವೊಬ್ಬತ್ತೀನಿ, ಒಂಟಿರು. ಅಬ್ಬುತಪ್ಪನ ಗುಡಿಗೆ ಹೋಗಿ ಆರತಿ ಮಾಡಿಸ್ಕೊಂಡ್ ಬರವ. ಏನವ ನೀರ್ ಕುಡಿಯೋಂಗಿದ್ರೆ ಚಪ್ಲಿ ಬಿಟ್ಬಿಟ್ಟು ಹೋಗಿ ಕುಡಿ. ಏನು ಕುಡಿಯೋದಾ? ಈ ಗಲೀಜ್ ನೀರ್ನ ನಮ್ಮನೆ ಬಾತ್ರೂಮ್ಗೂ ಯೂಸ್ ಮಾಡಲ್ಲ. ನಾನ್ ಬಂದಿದ್ದು ನನ್ ಚಪ್ಲಿನ್ ತೊಳಿಯೋಕೆ. ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗೋ. ನಮ್ಮೂರಿನ ಜನ ಚಪ್ಲಿ ಕಾಲಲ್ಲಿ ಕಲ್ಯಾಣಿ ಮೆಟ್ಲನ್ನು ತುಳಿಯೋಕಿಲ್ಲ, ಅಂತದ್ರಲ್ಲಿ ಚಪ್ಲಿನ ತೊಳೆಯಕ್ ಬಂದಿದ್ಯಾ?
ಅದು ನನ್ನಿಷ್ಟ. ಇದು ಪ್ಯಾಟೆ ಅಲ್ಲ, ಹಳ್ಳಿ. ಇಲ್ಲಿ ನೀತಿ ಸಂಪ್ರದಾಯ ಅನ್ನೋದು ಇನ್ನೂ ಉಳಿದಿದೆ. ನೀತಿ ಸಂಪ್ರದಾಯ ಮಾಡಿರೋದು ನಿಮ್ಮಂಥ ಕೂಲಿ ಜನಕ್ಕೆ. ನಾನು ಪಟೇಲ್ರ ಮನೆಯವಳು. ನಾವು ಬಡವರು ಚಪ್ಪಿನ ಕಾಲಲ್ಲಿ ಮೆಟ್ಕೊಂಡು ಓಡಾಡ್ತೀವಿ, ನೀವೇನ್ ತಲೆ ಮೇಲೆ ಇಟ್ಕೊಂಡು ಓಡಾಡ್ತೀರಾ? ಏಯ್, ನಾಲ್ಗೆ ಉದ್ದ ಮಾಡಿದ್ರೆ ಕತ್ತರಿಸ್ಬಿಡ್ತೀನಿ. ನೀರ ಕಾಲಿಟ್ರೆ ಕಾಲ್ ಕಡ್ದು ಬಿಡ್ತೀನಿ. ಏನ್ ನಂಜುಂಡಿ ಗಲಾಟೆ? ನೋಡಿ ಐನೋರೆ, ಕಲ್ಯಾಣಿಲಿ ಚಪ್ಪಲಿ ತೊಳೆಕೊಳ್ತಿದ್ದಾಳೆ. ಏಯ್ ಭಿಕಾರಿ, ಈ ಕಲ್ಯಾಣಿನ ನಮ್ಮ ವಂಶದವ್ರು ಕಟ್ಸಿರೋದು. ನಾನು ಏನ್ ಬೇಕಾದ್ರೂ ತೊಳಿತೀನೋ ಅದನ್ನ ಕೇಳೋಕೆ ನೀನ್ ಯಾರೋ? ನಿನ್ ವಂಶಕ್ಕಷ್ಟು ಬೆಂಕಿ ಆಗ್ತು. ಈ ಕಲ್ಯಾಣಿನೇನು ನಿಮ್ ಮನೆ ಬಚ್ಚಲ ಮನೆ ತಿಳ್ಕೊಂಡಿದ್ಯಾ? ನಡಿಯ. ಏಯ್, 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 ಬಿಡು. ಹೊಡಿತಾಳಂತೆ, ಹೊಡಿತಾಳೆ. ಯೋ! ಯೋನೆ ಮೂಗ್ದಾರ ಇಲ್ದ್ರು ಗೂಳಿ ಇದ್ರೆ ಹೊಲ ಆಳು ಅಂತ ಇದ್ರು ಎಣ್ಣಿದ್ರೆ ಮನೆ ಆಳು ಅಂತ ಆಡ್ತಿದ್ಯಲ್ಲ. ನನ್ನ ಮಗನ ಮೇಲೆ ಕೈ ಮಾಡ್ತೇವನೆ. ಎಷ್ಟು ಧೈರ್ಯ ನಿನ್ಗೆ? ಬಿಕ್ನಾಶಿನ್ ತಂದು ಆ ರಾಸ್ಕಲ್ ನನ್ ಮೈ ಯಾಕೆ ಮುಟ್ಬೇಕಾಗಿತ್ತು? ಎಷ್ಟು ಸುಂದ್ರಿ ಇವಳು. ಇವಳ ಮೈ ಮುಟ್ಟಕ್ ಬಂದಿದ್ದ ನನ್ ಮಗ. ಬಾಯಿಗೆ ಬಂದಂಗ್ ಮಾತಾಡ್ತಾಳೆ ನೋಡು. ನಿನ್ ಮಕ್ಳ ನಿನ್ ಸೊರ್ಯಾಗ ಅಂದ್ಬಿಡ್ತಾನೆ. ಬಾಯಿ ಮುಚ್ಕೊಂಡ್ರೆ ಸಾಕೀಗ. ನನ್ನ ಬಾಯಿ ಮುಚ್ಚಕ್ಕೆ ನೀನ್ ಯಾರು? ನನ್ನ ಮನೆ ಹತ್ರನೇ ಬಂದು ನನಗೆ ಜೋರ್ ಮಾಡ್ತೀಯಾ? ಎಷ್ಟ ಕೊಬ್ಬು ನಿನ್ಗೆ? ಮೈ ಮುರ್ದುಡ್ದು ಮುದ್ದೆ ಉಣ್ಣೋ ಜನ ನಾವು. ಕುಂತ್ಕೊಂಡು ಒಂದ್ ಕಾಲ ಹಾಕೋ ನಿಮ್ಮಂತ ಪೇಟ ಬರ್ಬೇಕೆ ಕೊಬ್ಬು ನಮಗಲ್ಲ. ನಾವು ತಿನ್ನೋದು ನಮ್ಮಪ್ಪನ್ ಮನೆ ಅನ್ನ, ನಿಮ್ಮಪ್ಪನ್ ಮನೆದಲ್ವಲ್ಲ. ದೌಡ್ ಹೊಡೆದ್ರು ಹೊಲ್ಲು ನೆಲ ಕಾಣ್ಬೇಕು. ನಮ್ಮಪ್ಪನ್ ಗಂಟ ಬೊತ್ತಿಯೋನೆ. ಮುರ್ವಾದೆಯಿಂದ ಮಾಡಿ ತಪ್ಪಿಗೆ ನನ್ನ ಮಗನ ಹತ್ರ ಕ್ಷಮೆ ಕೇಳ್ದೋ ಬದುಕದೆ. ಇಲ್ಲ ಅಂದ್ರೆ ಅದ್ಯೋನಾಯ್ತೋದ ಕಾಣೆ. ನಾನು ಕ್ಷಮೆ ಕೇಳೋದ? ಅದು ನಿಮ್ಮಂತ ಬೀದಿ ನಾಯಿಗಳ ಹತ್ರ. ನಮ್ಮಂತ ಬಡವ್ರು ನೀಯತ್ತು ನಾಯಿಗಳಾಗಿರೋ ಒತ್ತಿಗೆ ಕೊನೆ. ನಿಮ್ಮಂತ ತಲ್ಮಾಸದ ಗುಳ್ಳೆ ನರಿಗಳ ಯಾಕೆ ಆಕಾಶ ಮುಟ್ಟಿರೋದು? ನೀವು ನೀಯೊತ್ತಾಗಿದ್ರೆ ನಿಮ್ ಪಾದ ನೆಕ್ಕಕ್ಕೂ ನಮಗ್ ಗೊತ್ತು, ಮಿಸ್ ಕಾಡಿದ್ರೆ ನಮಗ್ ಕಚ್ಚಕ್ಕೂ ಗೊತ್ತು. ಈಗ್ಲೋ ಆಗ್ಲೋ ಸಾಯೋ ಹಾಗಿದ್ಯಾ? ತಲೆ ಸೇರಿದ್ರೆ 2 ಅಕ್ಷರನೂ ಇಲ್ಲ. ಕಾಲೇಜ್ ಓದಿರೋ ನನ್ನ ಹತ್ರ ಎಷ್ಟೇ ಮಾತಾಡ್ತೀಯಾ? ಮುದಿ ಗೂಬೆ. ಹೆಣ್ಣು ಗೌರಿಯಾಗಿದ್ರೆ ಮರುವಾದೆ, ಮಾರಿಯಾದ್ರೆ ದಂಡು ಪೂಜೆ. ಏನೆಂದೆ ನಮ್ಮ ಅವನ್ಗೆ? ಮುದಿಗೂಬೆ. ಏಯ್, ಯವ್ವನ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ನಿಂಗೂ ಆ ಕಾಲ ಬರುತ್ತೆ ಕಣೆ. ಆದ್ರೆ ಏನು ಓದ್ದೆ, ವೈದ್ಯ ಮಾಡ್ಕೊಂಡು ಕಷ್ಟ ಅಂತ ಬಂದವ್ರಿಗೆ ನಮ್ಮವ್ವ ಔಷಧಿ ಹಂಚಿರಷ್ಟು ನೀರಂಚಕಾಲ ನಿನ್ ಜೀವನದಲ್ಲಿ ಗೆದ್ದಿರ್ಲಿ. ನೀನು ಅಕ್ಷರ ಕಲ್ತಿರೋಳ? ಕಾಶಿಲಿದ್ ಮಾತ್ರಕ್ಕೆ ದಡ್ಡ ಜಾಣ ಆಗಲ್ಲ, ಗಂಗೆಲ್ ಮಿನ್ ಮಾತ್ರಕ್ಕೆ ತಲೆ ಕೂದಲು ದರ್ಬೆ ಆಗಲ್ಲ. ಬರೀ ಓದಿದ್ರೆ ಸಾಲದು, ಸಂಸ್ಕಾರ ಬೇಕು ಮನ್ಸನ್ಗೆ. ನಿಮ್ಮಂತವರೆಲ್ಲ ಅರೇಬಿಯನ್ ಮಡಿಕೆ ಇದ್ದಂಗೆ. ಅಲ್ಪಜ್ಞಾನಿ ಮಹಾಗರ್ಭ್ಯನ ಮಾತು ಸತ್ಯ ಕಣೆ. ಮನ್ಸ ನಡೆಯೋ ದಾರಿ ತಪ್ಪಿದ್ರೆ ಬದಲಾಯಿಸಬಹುದು, ನುಡಿಯೋ ನಾಲ್ಗೆ ತಪ್ಪಿದ್ರೆ ಆಗಕ್ಕಿಲ್ಲ. ಗೆಪ್ತಿ ಇರ್ಲಿ. ನಂಜುಂಡಿ, ನನ್ನ ಮೊಮ್ಮಗಳ ಮೇಲೆ ಕೈ ಮಾಡುವಷ್ಟು ಪೊಗರೇನ್ಲ ನಿನಗೆ? ಕಂಡ ತಿನ್ನೋ ದೇವರಿಗೆ ಎಂಡ ಕುಡಿಯೋ ಪೂಜಾರಿ ಅಂದಂಗೆ ತಾತ ಮೊಮ್ಮಗಳದು ಒಂದೇ ಜಾಡು. ನಮ್ಮ ಅವ್ವನ್ ಗಂದಿದ್ ಮಾತಿಗೆ ಅವಳ ನಾಲ್ಗೆ ಹಿಡಿದು ನಾನ್ ನರಿಗಳಿಗೆ ಹಾಕ್ಬೇಕಾಯ್ತು. ಅವಳ ಪುಣ್ಯ ನೆಟ್ಗಿತ್ತು, ಇಷ್ಟಕ್ಕೆ ಬಿಟ್ಟಿವ್ನಿ. ಭಿಕಾರಿ ನಿಂತ್ಕೊಳ್ಳೋ. ನನ್ನೇ ಮಾರಿ ಅಂದ್ಯಲ್ಲ, ನಾನೀಗ ಅದನ್ನೇ ನಿಜ ಮಾಡಿ ತೋರಿಸ್ತೀನಿ. ಯಾಕವ ಅಡ್ಡ ಬರ್ಕೋದೆ? ಯಾಕವ ಹಿಂಗ್ ಮಾಡಕೋದೆ ನೀನು? ಯಾಕವ ಹಿಂಗ್ ಮಾಡ್ಕೋದೆ? ಮಾತಾಡವ ಅವ.
ಅವ್ವ!